ಜಗದಾಗೂಹಕ ಪಲ್ಲವ ಸಮಕುಕ್ಷೇ ಶರಣಾದೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಜಗದಾಗೂಹಕ ಪಲ್ಲವ ಸಮಕುಕ್ಷೇ, ಇಲ್ಲಿ ತನಕ ಪ್ರಸಿದ್ಧವಾದ ಅರ್ಥದಲ್ಲಿ ಒಂದೇ ಶಬ್ದ. ಜಗದಾಗೂಹಕ ಪಲ್ಲವ ಸಮಕುಕ್ಷೇ, ಜಗತ್ತನ್ನ ಅಡಗಿಸಿ ಇಟ್ಟುಕೊಂಡ, ಆಗೂಹನ ಅಂದ್ರೆ ಅಡಗಿಸಿಡುವುದು, ಜಗತ್ತನ್ನು ಅಡಗಿಸಿಡಬಲ್ಲಂಥ ಕುಕ್ಷಿ. ಯಾಕೆಂದ್ರೆ ತಸ್ಯ ಉದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷೋವಿ ರಮಾರಮಸ್ಯ, ಭಗವಂತ ಪ್ರಳಯ ಕಾಲದಲ್ಲಿ ಇಡೀ ವಿಶ್ವವನ್ನ ತನ್ನ ಒಡಲಲ್ಲಿ ಅಡಗಿಸಿಟ್ಟುಕೊಂಡ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನ ಒಡಲು ಜಗತ್ತನ್ನು ಅಡಗಿಸಿಡುವ ತಾಣ. ಆ ಕುಕ್ಷಿ ಅಂದ್ರೆ ಒಡಲು, ಹೊಟ್ಟೆ, ಸ್ಟಮಕ್. ಜಗದಾಹುಕ ಆಗೂಹಕ, ಇಡೀ ವಿಶ್ವವನ್ನ ಪ್ರಳಯ ಕಾಲದಲ್ಲಿ ಅಡಗಿಸಿ ಇಟ್ಟುಕೊಳ್ಳುವ ತಾಣವಾದ ಕುಕ್ಷಿ ಉಳ್ಳವ. ಎಂಥ ಹೊಟ್ಟೆ ಅದು ಅಂದ್ರೆ, ಇಡೀ ವಿಶ್ವವನ್ನ ಹೊತ್ತುಕೊಳ್ಳುವ ಹೊಟ್ಟೆ ಅಂದ್ರೆ ಏನೋ ಭಯಾನಕವಾಗಿರ್ಬೇಕಲ್ಲ. ವಿಶ್ವಂಭರ ಅಂದ್ರೆ ಅದು ಇಡೀ ವಿಶ್ವ ಅದರೊಳಗೆ ಹೋಗ್ಬೇಕಾಗಿದ್ರೆ ಅದು ಎಷ್ಟು ನೋಡುವುದಕ್ಕೆ ಅಸಹ್ಯವಾಗಿರಬೇಕು. ಅದು ಅಂದ್ರೆ ಪಲ್ಲವ ಸಮ ಕುಕ್ಷೆ, ಜಗದಾಗೂಹಕ ಪಲ್ಲವ ಸಮ ಕುಕ್ಷೆ. ಪಲ್ಲವ ಅಂದ್ರೆ ಚಿಗುರೆಲೆಯಂತೆ ನಸೆಯಾದ ಅತ್ಯಂತ ತೆಳುವಾದ, ಎರಡರ್ಥ, ನಸೆ ಮತ್ತು ತೆಳು. ಹೊಟ್ಟೆ ಎಷ್ಟು ತೆಳ್ಳಗಿತ್ತು ಅಷ್ಟು ಲಕ್ಷಣ ಅಂತ ಶಾಸ್ತ್ರಕಾರ ಪ್ರಕಾರ. ಅದು ಶಾಸ್ತ್ರಕಾರ ಹೇಳ್ಬೇಕು, ನಮಗೂ ಹೊಟ್ಟೆ ದೊಡ್ಡದಾದಾಗ ಅಸಹ್ಯ ಕಾಣುತ್ತೆ. ಅಂದ್ರೆ ಹೊಟ್ಟೆ ಎಷ್ಟು ತೆಳ್ಳಗಿತ್ತೋ ಅಷ್ಟು ಲಕ್ಷಣ ಯಾರಿಗೇ ಆದ್ರೂ. ಅಂದ್ರೆ ಪಲ್ಲವ ಸಮ ಅಂದ್ರೆ ಚಿಗುರೆಲೆಯಂತೆ ನಸೆಯಾದ ತೆಳ್ಳಗಿನ ಹೊಟ್ಟೆ ಇಡೀ ವಿಶ್ವ ಒಳಗಿದೆ. ಆದ್ರೆ ಹೊಟ್ಟೆ ಇನ್ನು ಊಟವೇ ಮಾಡಿದವರ ಹಾಗೆ ತೆಳ್ಳಗಿದೆ ಅಂತ. ಹಿಂದಿನ ಸ್ವರೂಪವನ್ನು ಅನಂತಂ ಅಂತವದಿವ ಭುಜವರಂತರ ಮುಂದೆ, ಇಡೀ ಅಂತವೇ ಇಲ್ಲ, ತುದಿ ಮೊದಲಿಲ್ಲದ ಹೃದಯ ಅವನ ಎದೆ, ಆದರೂ ಅದು ಶಾಂತವೋ ಎನ್ನುವಂತೆ ಎರಡು ತೋಳುಗಳ ಮಧ್ಯೆಯಲ್ಲಿ ಕೂತಿದೆ ಅಂತ ಹೇಳಿದ್ರೆ, ಹಾಗೆ ಇಡೀ ವಿಶ್ವವನ್ನು ತುಂಬಿದೆ. ಆದ್ರೆ ಅತ್ಯಂತ ತೆಳ್ಳಗಿದೆ, ಅತ್ಯಂತ ನವುರಾಗಿದೆ, ಚಿಗುರೆಲೆ ಅಂತ ಇದೆ. ಜಗದಾಗೂಹಕ ಪಲ್ಲವ ಸಮಕುಕ್ಷೆ. ಆಮೇಲೆ ಶರಣಾದೆ, ಯಾರು ಶರಣರು ಅಂತ ಇದ್ದಾರೆ ನಮಗೆ, ಅಂದ್ರೆ ನಮಗೆ ಆಶ್ರಯವನ್ನು ಕೊಡ್ತಕ್ಕವರು ನಮ್ಮ ರಕ್ಷಕರು, ಅವರಿಗೆಲ್ಲ ಆದಿ ಮೊದಲಿಗ ಕಾರಣಭೂತ. ಶರಣಗಳಿಗೆ ಶರಣ, ಆಮೇಲೆ ಆಶ್ರಯಗಳಿಗೆ ಆಶ್ರಯ, ಕಾರಣಗಳಿಗೆ ಕಾರಣ ಅಂತ ಅರ್ಥ. ರಕ್ಷಕರಿಗೆ ರಕ್ಷಕ ಅಂತ. ಅಥವಾ ಶರಣ ಮತ್ತು ಆದೆ ಎರಡು ವಿಶೇಷಣ. ನೀನು ಎಲ್ಲರಿಗೂ ಆಶ್ರಯ, ನೀನು ಎಲ್ಲರಿಗೂ ಆದಿ, ಮೊದಲಿಗ ಮತ್ತು ಕಾರಣ. ಅಥವಾ ಶರಣಾದೆ ಎನ್ನುವುದನ್ನ ಅಶರಣಾದೆ ಅಂತ ಪದಚ್ಛೇದ ಕೂಡ ಮಾಡಬಹುದು. ಅಶರಣರು ಅಂದ್ರೆ ಜಗತ್ತಿಗೆ ರಕ್ಷಣೆ ಕೊಡದೇ ಇರತಕ್ಕ, ಜಗತ್ತಿನ ಸಂಹಾರ ಶಕ್ತಿಗಳು. ಶರಣರು ಅಂದ್ರೆ ರಕ್ಷಕರು, ಅಶರಣರು ಅಂದ್ರೆ ಜಗತ್ತನ್ನು ಸಂಹಾರ ಮಾಡತಕ್ಕಂತಹ ದುಷ್ಟಶಕ್ತಿಗಳು. ಅವರನ್ನ ಆದಿ ಅಂದ್ರೆ ಸಂಹಾರ ಮಾಡತಕ್ಕವ. ಅಶರಣಾದೆ ಜಗತ್ತಿಗೆ ರಕ್ಷಣೆಯನ್ನು ನೀಡದ ರಾಕ್ಷಸೀ ಶಕ್ತಿಗೆ, ಅಸುರರಿಗೆ, ರಾಕ್ಷಸರಿಗೆ, ದೈತ್ಯರಿಗೆ ಆದಿ ಸಂಹಾರಕ. ಆದಿ ಅಂದ್ರೆ ಅತೀತಿ ಆದಿ ಅಂತ, ಸಂಹಾರ ಮಾಡತಕ್ಕವ, ನಾಶ ಮಾಡತಕ್ಕವ. ನೀನು ಶರಣರಿಗೆ ಆದಿ, ಅಶರಣರಿಗೂ ಆದಿ. ಶರಣರಿಗೆ ಆದಿ ಅಂದ್ರೆ ರಕ್ಷಕರಿಗೆ ರಕ್ಷಕ, ಮೊದಲಿಗ. ಅಶರಣರು ಅಂದ್ರೆ ಸಂಹಾರ ಮಾಡತಕ್ಕ ಶಕ್ತಿಗಳಿಗೆ ಆದಿ ಅಂದ್ರೆ ಸಂಹಾರಕ. ನೀನು ಶರಣ, ನೀನು ಆದಿ. ನೀನು ಶರಣಾದಿ, ನೀನು ಅಶರಣಾದಿ. ಆಮೇಲೆ ಜಗದಾಗೂಹಕ ಪಲ್ಲವ ಸಮಕುಕ್ಷೆ, ಜಗದಾಗೂಹಕ ಪಲ್ಲವ ಸಮಕುಕ್ಷೆ, ಹೀಗೆ ಎರಡು ಬೇರೆ ಬೇರೆ ವಿಶೇಷ ಮಾಡಬಹುದು. ಈಗ ಇಡೀ ಜಗತ್ತನ್ನು ಆಗೂಹನ ಅಂದ್ರೆ ಅಡಗಿಸಿಟ್ಟುಕೊಂಡವನೇ ನಿನ್ನೊಳಗೆ, ನನ್ನ ಜಗತ್ತಿನ ಹೊರಗೆ ತುಂಬಿ ವ್ಯಾಪಿಸಿ ನಿನ್ನೊಳಗೆ ಜಗತ್ತನ್ನ ಉದುಗಿಸಿ ಇಟ್ಟುಕೊಂಡವನೇ. ಪಲ್ಲವ ಸಮಕುಕ್ಷೆ, ಚಿಗುರಲೆಯಂತೆ ಸುಂದರವಾದಂತಹ ಉದರವುಳ್ಳವನೇ. ಜಗದಾಗೂಹಕ ಪಲ್ಲವ, ಇಲ್ಲಿ ತನಕ ಒಂದು. ಸಮಕುಕ್ಷೆ ಅಂದ್ರೆ ಪ್ರಮಾಣಬದ್ಧವಾದ ಹೊಟ್ಟೆ ಉಳ್ಳವನು ಅಂತ. ಸಮ ಅಂದ್ರೆ ಪ್ರಮಾಣಬದ್ಧ ಅಂತ ಅರ್ಥ. ಪ್ರಮಾಣಬದ್ಧವಾದ ಹೊಟ್ಟೆ ಉಳ್ಳವನು ಸಮಕುಕ್ಷಿ. ಭಗವಂತ ಎಂತವನಂದ್ರೆ ಜಗದಾಗೂಹಕ ಪಲ್ಲವ, ಜಗತ್ತನ್ನ ಮುಚ್ಚಿಡುವ ಪಾದದ ಒಂದು ಲವ ಅಂದ್ರೆ ಏಕದೇಶ. ಇಡೀ ವಿಶ್ವ ನಿನ್ನ ಪಾದದ ಏಕದೇಶದಲ್ಲಿ ಮುಚ್ಚಿದೆ ಅಂತ ಇನ್ನೊಂದು ರೀತಿ. ಅದ್ಯಾವುದು ಅಂದ್ರೆ ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾ ನಿದಧೇ ಪದಂ ಸಮೂಢಮಸ್ಯ ಪಾಂಸುರೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಡೀ ಬ್ರಹ್ಮಾಂಡ ಭಗವಂತನ ಕಿರುಬೆರಳ ಅಡಿಯಲ್ಲಿ ಅಡಗಿರುವ ಒಂದು ಧೂಳಿಯ ಕಣ ಅಂತ. ಹಾಗಾದ್ರೆ ಭಗವಂತನ ಪಾದದ ಲವ ಅಂದ್ರೆ ಪಾದದ ಏಕದೇಶ, ಪಲ್ಲವ ಅಂದ್ರೆ ಕಿರುಬೆರಳು. ಇಡೀ ಪಾದದ ಕಿರುಬೆರಳ ಅಡಿಯಲ್ಲಿ ಬ್ರಹ್ಮಾಂಡ ಅನ್ನುವಂಥ ಈ ಅನಂತವಾದ ವಿಶ್ವ ಭಗವಂತನ ಪಾದದ ಕಿರುಬೆರಳ ಪತ್ ಲವ, ಪಾದದ ಏಕದೇಶ ಅಂದ್ರೆ ಕಿರುಬೆರಳ ಅಡಿಯಲ್ಲಿ ಸಿಕ್ಕಿಕೊಂಡ ಒಂದು ಸಣ್ಣ ಧೂಳಿನ ಕಣ. ಅಂದ್ರೆ ಜಗದಾಗೂಹಕ ಪಲ್ಲವ, ಭಗವಂತನ ಪಾದ ಅನ್ನುವುದು ಭಗವಂತನ ದೇಹದ ಒಂದು ಏಕದೇಶ, ಅದರ ಬೆರಳು ಅನ್ನುವಂಥದ್ದು ಅದರ ಏಕದೇಶ, ಅದರ ಅಡಿಯಲ್ಲಿ ಸಿಕ್ಕಿದಂತಹ ಒಂದು ಧೂಳಿನ ಕಣ ಇಡೀ ಬ್ರಹ್ಮಾಂಡ ಅಂದಾಗ ಭಗವಂತನ ಅನಂತತೆಯ ಚಿತ್ರಣ ನಮಗೆ ಬರಬೇಕು ಅನ್ನೋದಕ್ಕೋಸ್ಕರ ಸಮೂಢಮಸ್ಯ ಪಾಂಸುರೆ ಅಂತ ವೇದದಲ್ಲಿ ಹೀಗೆ ಹೇಳ್ತಾರೆ. ಅದನ್ನೇ ಆಚಾರ ತಗೊಂಡು ಜಗದಾಗೂಹಕ ಪಲ್ಲವ, ನಿನ್ನ ಪಾದದ ಲವ ಏಕದೇಶದಲ್ಲಿ ಜಗತ್ತನ್ನು ಮುಚ್ಚಿಡತಕ್ಕಂಥ ಒಂದು ಅಂಶ ಇದೆ ಅಂತ ಹೇಳಿದ್ರು. ಹೀಗೆ ಜಗದಾಗೂಹಕ ಪಲ್ಲವ ಸಮಕುಕ್ಷೆ ಅಂತ ಒಂದು ರೀತಿಯಿಂದ, ಜಗದಾಗೂಹಕ ಪಲ್ಲವ ಸಮಕುಕ್ಷೆ ಅಂತ ಒಂದು, ಜಗದಾಗೂಹಕ ಪಲ್ಲವ ಸಮಕುಕ್ಷೆ ಅಂತ ಒಂದು, ಮೂರು ರೀತಿಯ ಪದಚ್ಛೇದ ಆಯ್ತು. ಹಾಗೆ ಶರಣ, ಆದೆ,
ಶರಣಾದೆ ಮತ್ತು ಅಶರಣಾದೆ. ಕರುಣಾಪೂರ್ಣವರಪ್ರದ ಚರಿತಂ ಜ್ಞಾಪಯಮೇತೆ.